ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಹುರಿದವರೆಕಾಳು ಸಾಂಬಾರನ್ನ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಈ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಅವರೆಕಾಳಲ್ಲಿ ಸುಮಾರು ಥರ ಅವರೆಕಾಳು ಇರ್ತವೆ. ಅದರಲ್ಲಿ ಕಪ್ಪು ಅವರೆಕಾಳು ತಗೊಬಾರ್ದು, ಏಕೆಂದರೆ ಅದು ಸ್ವಲ್ಪ ಕಹಿ ಬರುತ್ತೆ. ಈ ಥರ ನೋಡಿ ನಾನು ತಗೊಳ್ತಾ ಇದ್ದೀನಲ್ಲ, ಇದು ನಾಟಿ ಅವರೆ ಅಂದರೆ ಪುಟ್ಟವರೆ ಚಿಟ್ಟವರೆ ಅಂತ ಕರೀತಾರೆ ನಮ್ಮ ಕಡೆ. ಇದು ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಇದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ, ಅದು ಇದೇ ಕಲರ್ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಆದರೆ ಕಪ್ಪು ಕಲರ್ ಇರೋ ಅವರೆಕಾಳು ಮಾತ್ರ ತಗೊಬಾರ್ದು. ನೋಡಿ ಇಷ್ಟು ಒಂದು ಬಟ್ಲ ಅವರೆಕಾಳನ್ನ ತಗೊಂಡು ನಾನು ಅದಕ್ಕೆ ಹುರ್ಕೊಂಡೆ. ಇಷ್ಟು ಹುರಿದ್ರೆ ಸಾಕು. ನಾನು ಒಂದು ಕಡೆ ಒಲೆನಲ್ಲಿ ಅವರೆಕಾಳು ಹುರಿಯೋವಷ್ಟೊತ್ತಿಗೆ ಇನ್ನೊಂದು ಕಡೆ ಒಲೆನಲ್ಲಿ ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೆ. ನೀರು ಕಾಯ್ದಿರೋ ನೀರನ್ನೇ ಇದಕ್ಕೆ ಹಾಕೋಕ್ಕೆ ಅಂತ ಕಾಯಕ್ಕಿಟ್ಟಿದ್ದೆ. ನೋಡಿ ನಾನು ಹುರಿದಿದ್ದ ಅವರೆಕಾಳನ್ನ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಈಗ ಇದಕ್ಕೆ ಕಾಯಕ್ಕಿಟ್ಟಿದ್ನಲ್ಲ ಅದೇ ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಅಂದರೆ ಕಾಳಿಗೆ ಬೇಯೋವಷ್ಟು ಅಷ್ಟೇ ಉಪ್ಪು ಹಾಕ್ಬಿಟ್ಟು ನಾನು 2 ವಿಷಲ್ನ ಕೂಗಿಸ್ಕೊತೀನಿ. ನಮ್ಮ ಮನೇಲಿ ಕಾಳು ಸ್ವಲ್ಪ ತಿನ್ನೋಕ್ಕೆ ಮೆತ್ತಗೆ ಸಿಗಬೇಕು, ಮೆತ್ತಗಿರಬೇಕು, ಅದಕ್ಕೋಸ್ಕರ ನಾನು 2 ವಿಷಲ್ ಕೂಗಿಸ್ಕೊತೀನಿ. ಇಲ್ಲ ಕಾಳು ಗಟ್ಟಿಗಿದ್ರೆ ಚಂದ ಅನ್ನೋರು ಬಿಸಿನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಆಯಿತು. ಕೂಗ್ಸೋ ಬದಲಿಗೆ ಹಂಗೆ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನಾವು ಖಾರಕ್ಕೆಲ್ಲ ರುಬ್ಕೊಳ್ಳೋವಷ್ಟರೊಳಗಡೆ ಅದು ಸ್ವಲ್ಪ ಬೆಂದಿರೋ ಥರನೇ ಆಗಿರುತ್ತೆ. ನಾನಿಲ್ಲಿ ಒಂದು ಕಡೆ ಕಾಳನ್ನ ಬೇಯಕ್ಕಿಟ್ಬಿಟ್ಟು ಖಾರಕ್ಕೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡೆ. ನಾನಿಲ್ಲಿ ಖಾರಕ್ಕೆ ರುಬ್ಕೊಳ್ಳೋಕ್ಕೆ 1 ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಮತ್ತು ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 5-6 ಎಸ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಚಿಟಿಕೆ ಅರಿಶಿಣ, ಮತ್ತು 2 ಸ್ಪೂನು ಸಾಂಬಾರು ಪುಡಿ, ಮತ್ತು ನಮ್ಮನೆ ಖಾರ ಪುಡಿ ಸ್ವಲ್ಪ ಖಾರ ಆಗಿರೋದ್ರಿಂದ ನಾನು 1.5 ಸ್ಪೂನು ಅಷ್ಟೇ ತಗೊಂಡಿರೋದು ಖಾರ ಪುಡಿನ. ನಮಗೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಸಾಂಬಾರು, ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಹುಳಿ ಜಾಸ್ತಿ ಬೇಡಪ್ಪ ಅನ್ನೋರು ಇಲ್ಲಿ ಹುಣಸೆಹಣ್ಣು ಸ್ಕಿಪ್ ಮಾಡಿ ಬರೀ ಟೊಮೊಟೊನೇ ಹಾಕ್ಬೋದು. ನೋಡಿ ನಾನು ಖಾರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋವಷ್ಟೊತ್ತಿಗೆ ಕಾಳು ಬೇಯಕ್ಕಿಟ್ಟಿದ್ನಲ್ಲ ಅದು 2 ವಿಷಲ್ ಆಯಿತು. ಈಗ ನಾನು ರೆಡಿ ಮಾಡಿಟ್ಕೊಂಡಿರೋದನ್ನೆಲ್ಲ ಒಂದೊಂದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಳ್ತೀನಿ. ಪೂರ್ತಿ ಸಣ್ಣಗೆ ರುಬ್ಬಬೇಕು, ಸಣ್ಣಗೆ ರುಬ್ಬಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ನೋಡಿ ನಾನೆಲ್ಲ ಹಾಕಿದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಈಗ ಸಣ್ಣಕ್ಕೆ ರುಬ್ಕೊಂಡು ಬರ್ತೀನಿ. ನೋಡಿ ಇಷ್ಟು ರುಬ್ಬಿದ್ರೆ ಸಾಕು. ಖಾರ ಎಲ್ಲ ರುಬ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಟ್ಕೊಂಡಿದ್ದೆ. ನಾನಿಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು 5-6 ಎಸ್ಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ದಪ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 2 ಒಣಮೆಣ್ಸಿನ್ಕಾಯಿ, ಒಂದು ದಪ್ಪ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು 2 ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಒಂದು ಕಡ್ಡಿ ಫುಲ್ ತಗೊಂಡಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಕಾಯಕ್ಕಿಟ್ಟಿದ್ದೆ ಒಗ್ಗರಣೆಗೆ. ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, 2 ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಕಲ್ಲರು ಚೇಂಜ್ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ 2 ಟೊಮೊಟೊನ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ದಾದಮೇಲೆ ನಾನು ನೋಡಿ ಇದು ಇವಾಗ ಚೆನ್ನಾಗಿ ಬಾಡಿದೆ. ಇದು ಬಾಡಿದ್ದಾದಮೇಲೆ ನಾನು ವಿಷಲ್ ಎತ್ಬಿಟ್ಟು ನೋಡಿ ಕುಕ್ಕರ್ ಕೂಗ್ಸಿದ್ನಲ್ಲ, 2 ವಿಷಲ್ ಕೂಗ್ಸಿದ್ನಲ್ಲ ಅದು ಇಷ್ಟು ಚೆನ್ನಾಗಿ ಬೆಂದಿತ್ತು. ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನಮಗೆ ಇಷ್ಟು ಸಾಫ್ಟಾಗಿ ಬೇಕು, ಅದಕ್ಕೋಸ್ಕರ ನಾನು ಇಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನಾನು ಕಾಳು ಬೇಯಿಸುವಾಗ ಸ್ವಲ್ಪ ಕಮ್ಮಿನೇ ನೀರು ಹಾಕಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು, ಇಲ್ಲ ಅಂದರೆ ಖಾರ ಎಲ್ಲ ಹಾಕ್ತೀವಲ್ಲ ಅವಾಗ್ಲೂ ಹೆಚ್ಚಿಸ್ಕೋಬೋದು. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೋಬೋದು. ನೋಡಿ ನಾನು ರೆಡಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಖಾರ ಅದನ್ನು ಹಾಕ್ತಾ ಇದ್ದೀನಿ. ನಾನು ಸಾಮಾನ್ಯ ಜಾಸ್ತಿ ಕುಕ್ಕರಲ್ಲೇ ಸಾಂಬಾರು ಮಾಡೋದು, ಏಕೆಂದರೆ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ 1 ಗಂಟೆ 2 ಗಂಟೆ ಆದರೂ ಸ್ವಲ್ಪ ಬಿಸಿ ಇರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಪಾತ್ರೆಯಲ್ಲಿ ನಾನು ಜಾಸ್ತಿ ಸಾಂಬಾರಾದರೆ ಪಾತ್ರೆನಲ್ಲೇ ಇಡ್ತೀನಿ, ಆದರೆ ಸ್ವಲ್ಪ ಸಾಂಬಾರಾದರೆ ಮತ್ತು ಊಟ ಮಾಡೋದು ಲೇಟ್ ಆದರೆ ಮಾತ್ರ ಈ ಥರ ಕುಕ್ಕರಲ್ಲಿ ಮಾಡಿಬಿಟ್ಟು ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತೀನಿ. ನೋಡಿ ಈಗ ನಾನು ಖಾರ ಎಲ್ಲ ರುಬ್ಬಿದ್ದ ಖಾರನೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ ಇವಾಗ ಎಷ್ಟು ಬೇಕು ನಮಗೆ ಸಾಂಬಾರಿಗೆ ಅಷ್ಟು ನೀರನ್ನ ಸೇರಿಸ್ಬಿಟ್ಟು
ಮತ್ತು ಉಪ್ಪು ಈ ಟೈಮಲ್ಲಿ ಉಪ್ಪು ಅಂದರೆ ನಾವು ಕಾಳು ಬೇಯಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಲ್ವ, ಅದಕ್ಕೆ ಈ ಟೈಮಲ್ಲಿ ನಮಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಸೇರಿಸ್ಬಿಟ್ಟು ಸಾಂಬಾರನ್ನ ಕುದಿಸ್ಕೋಬೇಕು. ಆಮೇಲೆ ನಾನಿಲ್ಲಿ ನೀವು ನೋಡಿರ್ಬೋದು, ನಾನು ಪ್ರತಿಯೊಂದು ಖಾರದ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ. ಅದನ್ನು ನಾನು ಈ ಟೈಮಲ್ಲಿ ಸೇರಿಸ್ತೀನಿ, ಜಾಸ್ತಿ ಬೆಲ್ಲ ಹಾಕಬಾರ್ದು. ಆಮೇಲೆ ನಾನಿಲ್ಲಿ ಸಾಂಬಾರನ್ನ ಕುದಿಯೋಕ್ಕಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ನಾನು ಹಾಕಲ್ಲ. ಏಕೆಂದರೆ ತುರಿಬೇಕಾದ್ರೆ ಸ್ವಲ್ಪ ಒಂದೋಳು ಫುಲ್ ತುರಿದಿದ್ದೆ, ಅದು ಜಾಸ್ತಿ ಆಗಿತ್ತು ರುಬ್ಬಕ್ಕೆ, ಖಾರಕ್ಕೆ ರುಬ್ಬಬೇಕಾದ್ರೆ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ಈ ಟೈಮಲ್ಲಿ ಹಾಕ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಮೇಲೆ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಇಲ್ಲ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ನೋಡಿ, ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಹುರಿದವರೆಕಾಳು ಸಾಂಬಾರು ರೆಡಿ ಆಯಿತು. ನಾನೀಗ ಇದಕ್ಕೆ ಮುದ್ದೆ ಮಾಡಿದ್ದೀನಿ. ಹುರಿದವರೆಕಾಳು ಸಾಂಬಾರು ಮತ್ತು ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.